ಸಮ್ಟೈಮ್ಸ್ ಇಟ್ ಇಸ್ ಗುಡ್ ಮ್ಯಾಮ್, ಲೈಕ್ ರೆಗ್ಯುಲರ್ ಆಗೇ ಇರುತ್ತೆ, ಚೆನ್ನಾಗೇ ಇರುತ್ತೆ. ಬಟ್ ಅಟ್ ಟೈಮ್ಸ್ ಅದೇನಾದರೂ ಸರಿ ಹೋಗಿಲ್ಲ ಅಂದರೆ ಇಟ್ ಇಸ್ ಅಪ್ಸೈಡ್ ಡೌನ್ ಆರ್ ಇಟ್ ಇಸ್ ಡ್ಯಾಮೇಜ್, ದೇ ಟೇಕ್ ಟೈಮ್ ಟು ಗೆಟ್ ಇಟ್ ಡನ್. ಸೊ ಸೇಫ್ಟಿ ಈಸ್ ನಾಟ್ ದಟ್ ಪ್ರಾಮಿನೆಂಟ್ ಹಿಯರ್, ಅಲ್ಲಿ ಅದಾಗುತ್ತಲ್ಲ. ಮ್ಯಾಮ್, ಮೊದಲು ನೀವು ಇದೇ ಫುಟ್ಪಾತಲ್ಲಿ ಇದೇ ಟೈಮಲ್ಲಿ ಈ ಸ್ಯಾಟರ್ಡೆ ವೀಕೆಂಡ್ಸಲ್ಲಿ ಬರಬೇಕಾದ್ರೆ ನಿಮ್ಗೆ ಯಾವ ಥರ ಬ್ಯಾಡ್ ಫೀಲ್ ಆಗ್ತಾ ಇತ್ತು? ಬಟ್ ದೇರ್ ವಾಸ್ ನೋ ಪ್ಲೇಸ್ ಟು ವಾಕ್, ಇಟ್ ವಾಸ್ ಕಂಪ್ಲೀಟ್ಲಿ ಓಕೆ. ನಡೆಯೋಕ್ಕೆ ಜಾಗ ಇರಲಿಲ್ಲ, ಕಾಂಪ್ಯಾಕ್ಟ್ ಅಂಗಡಿಗಳೆಲ್ಲ ಜಾಸ್ತಿ ಇರ್ತಾ ಇತ್ತು. ಬಟ್ ನಾವು ಇಟ್ ಹ್ಯಾಸ್ ಬೀನ್ ಕ್ಲಿಯರ್ ಆಗಿದೆ, ಸ್ವಲ್ಪ ನಡೆಯೋಕ್ಕೆ ಜಾಗ ಇದೆ, ವಾಕ್ ಮಾಡ್ಬೋದು. ಅವಾಗ ನೀವು ಬರ್ತಾ ಇದ್ರಲ್ಲ, ಈಗ ಫುಲ್ಲು ದಾರಿ ಫುಲ್ಲು ಹವರ್ಸ್ಕೊಂಡ್ಬಿಡ್ತಿದ್ರು, ನೀವು ಅವ್ರಿಗೇನಾದ್ರು ಸ್ವಲ್ಪ ಸರಿರಿ ಅಂತ ಹೇಳಿದಾಗ ಅವ್ರ ಕಡೆಯಿಂದ ಯಾವ ಥರ ಆನ್ಸರ್ ಬರ್ತಾ ಇತ್ತು? ಅವರು ಸ್ವಲ್ಪ ಕೋಪ ಮಾಡ್ಕೊಳ್ತಾ ಇದ್ರು, ಅವ್ರೇನೋ ಬ್ಯುಸಿ ಶಾಪಿಂಗಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಜಾಗ ಬಿಡಿ ಅಂದರೆ ಅವ್ರು ಶಾಪಿಂಗ್ ಮಿಸ್ ಮಾಡಿಕೊಂಡು ನಮಗೆ ಆನ್ಸರ್ ಮಾಡೋ ಥರ ಇತ್ತು. ಬಟ್ ಇವಾಗ ಪರವಾಗಿಲ್ಲ. ಮ್ಯಾಮ್, ಬೀದಿ ಬದಿ ವ್ಯಾಪಾರ ಬೇಕಾ ಮ್ಯಾಮ್ ಇಂಡಿಯಾ ಪಬ್ಲಿಕ್ ಅಂದರೆ ಇದೆ, ಎವ್ರಿಬಡಿ ನೀಡ್ಸ್ ಇಟ್, ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ. ಬಟ್ ಇಟ್ ಡಿಪೆಂಡ್ಸ್, 50-50. ಇವನ್ ನಮಗೂ ಜಾಗ ಇರಬೇಕು, ಅವ್ರಿಗೂ ಸ್ವಲ್ಪ ಲೈಫ್ ಸ್ಟೈಲ್ ಇರಲೇಬೇಕು. ಮ್ಯಾಮ್, ಯಾಕೆಲ್ಲ ನಾವು ಬೀದಿ ಬದಿಗೆ ಬರೋದು, ಆ ವ್ಯಾಪಾರ ಮಾಡೋದಕ್ಕಂತಾನೆ ಬರೋದು? ಅವ್ರಿಗೆ ನಾವು ಸಪೋರ್ಟ್ ಮಾಡ್ದಂಗೆ ಆಗಲ್ವಾ? ಸಪೋರ್ಟ್ ಮಾಡಬೇಕು ಬೈ ಸಮ್ ಮೀನ್ಸ್. ಅವ್ರಿಗೂ ಒಂದು ಏನಾದರೂ ಒಂದು ಸ್ಪೆಷಲೈಸ್ಡ್ ಏರಿಯಾ ಕೊಟ್ಬಿಡಬೇಕು, ಪ್ರಾಮಿನೆಂಟ್, ಅವರು ಲೈಫ್ ಸ್ಟೈಲ್ನ ಲೀಡ್ ಮಾಡೋಕ್ಕೆ. ಈಗಿರೋ ಫುಟ್ಪಾತ್ಗೂ ಹೇಗೆ ಅನಿಸುತ್ತೆ? ಚೆನ್ನಾಗೇ ಅನಿಸ್ತಿದೆ, ಬಟ್ ಇನ್ನೂ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ. ಮೊದಲು ನೀವು ಶಾಪಿಂಗ್ ಅಂತ ಬರ್ತಿದ್ರಲ್ಲ, ಬರ್ತಿದ್ವಿ ಆಬ್ವಿಯಸ್ಲಿ. ಅವಾಗ ಏನು ಅನಿಸ್ತಾ ಇತ್ತು? ಅದರ ಕಿರಿಕಿರಿ ಓಡಾಡ್ಬೇಕಾದ್ರೆ ಯಾವ ಥರ ಫೀಲ್ ಆಗ್ತಾ ಇತ್ತು? ಸ್ವಲ್ಪ ಇಕ್ಕಟ್ಟಾಗೆ ಇತ್ತು, ಈಗ ಸ್ವಲ್ಪ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನು ಹೇಳ್ತೀರಪ್ಪ? ಯಾಕಂದರೆ ಇವತ್ತು ಮಧ್ಯಮ ವರ್ಗದವರು ನಾವು ಹೇಗೆ ಅಂತಂದರೆ ಎಲ್ಲಿ ಕಮ್ಮಿ ಸಿಗುತ್ತೋ ಅಲ್ಲಿ ಹೋಗೋದು ಜಾಸ್ತಿ. ಹೌದು, ಈಗ ನಾವು ಅವ್ರಿಗೆ ಎಂಕರೇಜ್ ಮಾಡ್ದಂಗೆ ಮಾಡ್ತಿದ್ವಿ, ನಾವು ಅಲ್ಲೇ ಹೋಗಿ ತಗೊಳ್ಳೋದು, ಇದ್ರ ಮೇಲೆ ಡಿಪೆಂಡ್ ಆಗ್ತಿದ್ವಿ ನಾವು. ಈಗ ಅದೆಲ್ಲ ಇಲ್ಲ, ಏನು ಹೇಳ್ತೀರಾ? ಅದೆಲ್ಲ ಇಲ್ಲ ಅಂದರೆ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳನ್ನ ತೆಗ್ಸಿದ್ದಾರೆ, ಏನು ಹೇಳ್ತೀರಾ? ಓಕೆ, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋವನ್ನೇ ತೆಗ್ಸಿದ್ದಾರೆ ಅಂತ ಅಂದರೆ ನೆಗೆಟಿವ್ ಪಾಯಿಂಟ್ ಏನಂದರೆ ಅವ್ರಿಗೆ ಲೈಫ್ ಲೀಡ್ ಮಾಡೋ ಚಾನ್ಸ್, ಇನ್ಕಮ್ ತಗೊಳ್ಳೋ ಚಾನ್ಸ್ ಹೋಯಿತು. ಬಟ್ ಅದೊಂದು ನೆಗೆಟಿವ್ ಪಾಯಿಂಟೇ ಇದೆ ಅನಿಸುತ್ತೆ. ಅಲ್ಲ, ಈಗ ನಾವು ಅವ್ರ ಮೇಲೆ ತುಂಬ ಡಿಪೆಂಡ್ ಆಗ್ತಿದ್ವಲ್ಲ, ಮಧ್ಯಮ ವರ್ಗದವರು ತುಂಬ. ಅಂದರೆ ನಾವು ಅದಕ್ಕೆ ಬರ್ತಿದ್ವಿ, ಶಾಪ್ಗಳಿಗೆ ಹೋಗ್ತಿರ್ಲಿಲ್ಲ, ಫುಟ್ಪಾತ್ನ ಜಾಸ್ತಿ ನಾವು ಫುಟ್ಪಾತಲ್ಲೇ ತೊಗೊಳ್ತಿದ್ವಿ. ಅವ್ರಿಗೆ ನಾವು ಎಂಕರೇಜ್ ಮಾಡ್ತಿದ್ವಿ ಅನಿಸ್ತಿರ್ಲಿಲ್ವಾ? ಎನ್ಕರೇಜ್ ಮಾಡ್ತಿದ್ವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರಿಗೂ ಅದೊಂದು ಜೀವನ ವಿಧಾನ ತಾನೇ, ಅವ್ರಿಗೂ ಅದೊಂದು ವೇ ಟು ಲೀಡ್ ಲೈಫ್ ಅಲ್ವಾ. ಸೊ ದಟ್ಸ್ ಫೈನ್ ಅಂತ ಅನಿಸುತ್ತು. ಆದರೆ ರೋಡ್ಸ್ನ ಬ್ಲಾಕ್ ಮಾಡೋದು ಇಸ್ ನಾಟ್ ಫೈನ್, ಬಟ್ ಅವ್ರೊಂದು ಸೈಡಲ್ಲಿ ಮಾಡಿದ್ರೆ ದಟ್ಸ್ ಕಂಪ್ಲೀಟ್ಲಿ ಫೈನ್ ಅಲ್ವಾ. ಇವಾಗ ನೋಡಿ, ನೀವು ನೋಡಿದಂಗೆ ಇಷ್ಟು ಚಿಕ್ಕದಿದೆ, ಅದೇನು ದೊಡ್ಡ ಮಟ್ಟದ ರೋಡ್ ಅಲ್ಲ. ಇಲ್ಲಿ ಪಾಪ ಇಲ್ಲಿ ಬಂಡವಾಳ ಹಾಕಿರೋ ಅಂಗಡಿಗಳಾಗಿರ್ಬೋದು, ಮತ್ತೊಂದು ಓಡಾಡೋರ್ಗಾಗಿರ್ಬೋದು, ಸಾರ್ವಜನಿಕ ರಸ್ತೆ ಅಂತ ಬಂದಾಗ ಪ್ರದೇಶ ಅದು ಓಡಾಡಕ್ಕಂತಾನೆ ಸೀಮಿತ ಅಲ್ವಾ. ಅದನ್ನ ಬಿಟ್ಬಿಟ್ಟು ಇವ್ರು ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡು ಫುಲ್ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಈ ಥರ ಮಾಡ್ಬೋದು. ಲೈಕ್ ಅವರೇ ಗೌರ್ಮೆಂಟಿಂದ ಸ್ಪೆಷಲ್ ಪರ್ಮಿಷನ್ಸ್ ತೊಗೊಂಡು ಒಂದು ಸೈಡ್ಗೆ ನೀಟಾಗಿ ಒಂದು ಶಾಪ್ ಥರ ಅವರೇ ಮಾಡಿ, ಶಾಪ್ ಇಲ್ಲ ಅಂದ್ರೂ ರೋಡ್ ಮೇಲೆ ಆಗಲಿ ಒಂದು ನೀಟಾಗಿ ಒಂದು ಟೇಬಲ್ ಥರ ಹಾಕಿ ಆದರೂ ಗೌರ್ಮೆಂಟಿಂದ ಅವ್ರಿಗೆ ಪರ್ಮಿಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ. ಬಿಕಾಸ್ ನಾವು ಒಬ್ರಿಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ, ತುಂಬ ಅವ್ರಿಗೂ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಒಂದು ಚಾನ್ಸ್ ಹೋಗಿರುತ್ತೆ ಅಲ್ವಾ. ಈಗ ಸಡನ್ನಾಗಿ ಎಲ್ಲರೂ ಖಾಲಿ ಮಾಡಬೇಕು ಅಂತ ಹೇಳಿಬಿಟ್ರೆ ಹೆಂಗೆ? ಓಕೆ, ನೀವು ಏನು ಹೇಳ್ತೀರಾ? ಬೀದಿ ಬದಿ ವ್ಯಾಪಾರಿಗಳು ಬೇಕೇ ಬೇಕು ಅಂತೀರಾ ಅಥವಾ ಬೇಡ ಅಂತ ಹೇಳ್ತೀರಾ? ಬೇಕು, ಆದರೆ ಅವ್ರನ್ನ ಒಂದು ಸೈಡ್ಗೆ ಕರೆಕ್ಟಾಗಿ ಅಕಾಮಿಡೇಷನ್ ಕೊಡಬೇಕು ಅಂತ ಗೌರ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ.